ಆತ್ಮೀಯ ವಿದ್ಯಾರ್ಥಿನಿಯರೇ, ನಿಮಗೆ ವಿಶಾಲ ಅರ್ಥಶಾಸ್ತ್ರದ ಅಧ್ಯಯನದ ಕುರಿತು ಇವತ್ತಿನ ಈ ಕ್ಲಾಸಿಗೆ ಸ್ವಾಗತವನ್ನ ಕೋರ್ತಾ, ಈಗಾಗಲೇ ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತದ ಒಂದು ಪ್ರವೇಶವನ್ನ ನಾವು ಮಾಡಿದ್ದೇವೆ. ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತ ವಿಶಾಲ ಆರ್ಥಿಕ ತಳಹದಿಯ ಮೇಲೆ ಇವತ್ತು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತದೆ ಮತ್ತು ಅದಕ್ಕೆ ಪರಿಹಾರಗಳು ಏನು ಅನ್ನುವಂಥದ್ರ ಬಗ್ಗೆ ವಿವರಣೆಯನ್ನು ಕೊಡ್ತದೆ. ಈ ಕುರಿತು ಈ ವಿಶಾಲ ಆರ್ಥಿಕ ಚಲಕಗಳನ್ನ ಇವತ್ತು ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ. ಹಲೋ, ಕೇನ್ಸರ ಒಂದು ಅಧ್ಯಯನ ಅಂತಂದ್ರೆ ಅದು ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಬರುವಂತ ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರ ಸೂಚಿಸುವಂತ ಒಂದು ಅಧ್ಯಯನ. ಇವತ್ತು ಬಂಡವಾಳಶಾಹಿ ಜಗತ್ತಿನಲ್ಲಿ ಅನುಭೋಗದ ಒಂದು ವ್ಯತ್ಯಾಸ ಇದೆ, ಬೆಲೆ ಏರಿಕೆಗಳಿದ್ದಾವೆ, ಹಣದುಬ್ಬರ ಅಂತ ಬರ್ತದೆ. ಹಣದುಬ್ಬರ ಇವತ್ತು ಹಣದ ಪೂರೈಕೆಯಿಂದ ಅಥವಾ ಹಣದ ಹೆಚ್ಚುವರಿ ಪೂರೈಕೆಯಿಂದ ಒಂದು ಆರ್ಥಿಕ ಸಮಸ್ಯೆಗಳು ಉಂಟಾಗ್ತಾ ಇದಾವೆ. ಭಾರತದಲ್ಲಿ ಇವತ್ತು ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಆ ಉತ್ಪಾದನೆಗಿಂತಲೂ ಹೆಚ್ಚಿನ ಒಂದು ಹಣವನ್ನ ಸರ್ಕಾರ ಬಿಡುಗಡೆ ಮಾಡ್ತದೆ. ಆ ಹಣದ ಒಂದು ಪೂರೈಕೆಯಿಂದಾಗಿ ಏನಾಗ್ತದೆ, ಆರ್ಥಿಕ ಒಂದು ಏರಿಳಿತಗಳು ಇವತ್ತಿನ ದಿವಸ ಉಂಟಾಗ್ತಾ ಇದಾವೆ. ಇದನ್ನ ಬಂಡವಾಳಶಾಹಿಯ ಸಮಸ್ಯೆಯ ಆರ್ಥಿಕ ಚಕ್ರಗಳು ಅಂತ ಕರಿತೀವಿ ನಾವು, ಎಕನಾಮಿಕ್ ಸೈಕಲ್ಸ್. ಅವುಗಳ ಕುರಿತಾಗಿ ನಾವು ಇವತ್ತು ಚರ್ಚೆ ಬರ್ತಾ ಇದ್ದೇವೆ. ಹಲೋ ಭಾಗ್ಯ, ನನ್ನ ವಾಯ್ಸ್ ಕೇಳಿಸ್ತಾ ಇದೆನಮ್ಮ? ಹಲೋ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಲೋ, ಈಗ ಮೈಕ್ ಮ್ಯೂಟ್ ಮಾಡು, ಅಂದ್ರೆ ಅದು ಏನಾಗ್ತದೆ, ಅನ್ಮ್ಯೂಟ್ ಮಾಡು, ಮಾತಾಡಿದ್ರೆ ಕೇಳಿಸ್ತದೆ. ಹಲೋ, ನಿಮ್ಮ ಫ್ರೆಂಡ್ಸ್ ಎಲ್ಲಿ? ಯಾರು ಇಲ್ಲೇ ಇಲ್ಲ, ಒಬ್ರು. ಆಮ ಹೇಳು. ಕೇಳಿಸ್ತಾ ಇದೆ. ಎಲ್ಲಿ ನಿಮ್ ಗೆಳತಿಯರ್ ಎಲ್ಲಿ? ಇನ್ನು ಯಾರು ಬಂದಿರಲ್ಲ ಕ್ಲಾಸಿಗೆ? ಸರಿ ಬರ್ತಾರ ಏನಿಲ್ರಿ. ಹೌದಾ, ನಿನ್ನೆ ಏನು ಇದು ತಗೊಂಡಿರಮ್ಮ ಟ್ಯಾಬ್? ಹಾ ಸರಿ ಬಂದಿದ್ವಿ, ತಗೊಂಡಿರಿ. ಹೌದಲ್ಲ, ಈಗ ನೀ ಇಲ್ಲೇ ನಮ್ಮ ಓಣಿ ಇದಲ್ಲ ಏನ್ ಇರೋದು? ಮುದ್ದೇಬಿಹಾಳ ಅಲ್ಲ? ಅದೇ ಮತ್ತೆ ಎಲ್ಲಿ ನಿಮ್ಮ ಇನ್ನೊಬ್ಬಕ್ಕೆ ಎಲ್ಲಿ? ಇವತ್ ಜಾಯ್ನ್ ನೀನು? ಇಲ್ರಿ ಸರಿ, ಡೈಲಿ ಜಾಯ್ನ್ ಆಗ್ತೇನ್ರಿ ಸರಿ ಕ್ಲಾಸಿಗೆ. ಈಗ ಉಳ್ದವ್ರು ಎಲ್ಲಿ ನಿಮ್ ಗೆಳತಿಯರು? ಇನ್ನೊಬ್ಬಕ್ಕಿರ್ಲ ನಿಮ್ ಜೋಡಿ? ಜಾಯ್ನ್ ಆಗ್ತಾ ಸರ್, ಹೇಳ್ತೀನಿ ಸರ್. ಮೆಸೇಜ್ ಕಳಸ ಅಷ್ಟೇ ಆಕಿ. ಹಲೋ, ಹಲೋ, ಇವತ್ತು ಕೇನ್ಸರ ಒಂದು ಅರ್ಥಶಾಸ್ತ್ರವನ್ನ ತಿಳ್ಕೊಳ್ಳೋದು ಅಂತಂದ್ರೆ ಬಹಳಷ್ಟು ಹಿನ್ನೆಲೆ ಇರುವಂತ ಅಥವಾ ಬಹಳಷ್ಟು ವ್ಯಾಪಕವಾದಂತ ಆರ್ಥಿಕ ವಿಚಾರಗಳನ್ನ ತಿಳ್ಕೊಳ್ಳೋದು ಅಂತ ನಾವು ನೋಡ್ತೇವೆ. ಈ ಸಂದರ್ಭದಲ್ಲಿ ಆ ಒಂದು ಆರ್ಥಿಕ ಹಿನ್ನೆಲೆಗಳು ಯಾವುವು ಮತ್ತು ಅದರ ಒಂದು ಕಾರ್ಯಾಚರಣೆ ಹೇಗಾಗ್ತದ ಅನ್ನೋಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೇಕಾಗ್ತದೆ. ಹೌದಾ? ಇಲ್ಲಿ ಈ ಕೇನ್ಸ್ ರವರು ಏನಪ್ಪಾ ಅಂತಂದ್ರ ಕೇನ್ಸ್ ಹೇಳಿದ ಪ್ರಕಾರ ಏನಪ್ಪಾ ಅಂತಂದ್ರ ಈ ಪರಿಣಾಮಕಾರಿ ಬೇಡಿಕೆಯ ಕೊರತೆಯಿಂದಾಗಿ ಆರ್ಥಿಕ ಹಿನ್ನಡೆ ಉಂಟಾಗ್ತದೆ. ಅದನ್ನ ನಾವು ಏನಪ್ಪಾ ಅಂತಂದ್ರ ಈ ಪರಿಣಾಮಕಾರಿ ಬೇಡಿಕೆಯ ಚಲಕಗಳ ಅಧ್ಯಯನ ಮಾಡುವ ಮೂಲಕ ನೋಡ್ತಾ ಇದ್ದೇವೆ. ಅದನ್ನೆಲ್ಲ ನೋಡಿದ ಹಾಗೆ ಏನಪ್ಪಾ ಅಂದ್ರ ನಾವು ಈ ಕೇನ್ಸರ ಉದ್ಯೋಗ ಸಿದ್ಧಾಂತದ ಒಂದು ಪ್ರಾಥಮಿಕ ಅಂಶಗಳನ್ನ ತಿಳಿದುಕೊಳ್ತಾ ಹೋದಂಗ
ಉದ್ಯೋಗ, ವರಮಾನ ಮತ್ತು ಉತ್ಪನ್ನಗಳ ನಿರ್ಧಾರದಲ್ಲಿ ಈ ಎರಡು ಚಲಕಗಳ ಒಂದು ಪರಿಣಾಮಕಾರಿ ಅಂಶಗಳು ಬಹಳ ಮಹತ್ವದ್ದಾಗ್ತಾವ. ಕೇನ್ಸ್ ಸಿದ್ಧಾಂತದ ಒಂದು ವಿವರಣೆಯಲ್ಲಿ ಉದ್ಯೋಗ, ವರಮಾನ, ಹೌದಾ, ಮತ್ತು ಉತ್ಪನ್ನ, ಇವತ್ತು ದೇಶದ ಒಂದು ಆರ್ಥಿಕ ಚಟುವಟಿಕೆಗಳು ಏರ್ತಾ ಇದಾವು ಅಥವಾ ಹೆಚ್ಚುತ್ತಾ ಇದಾವೆ. ರಾಷ್ಟ್ರದ ವರಮಾನ ಆಗ್ಲಿ, ಉತ್ಪನ್ನ ಆಗ್ಲಿ, ಉದ್ಯೋಗದ ಪ್ರಮಾಣ ಆಗ್ಲಿ ಏರ್ತಾ ಇದೆ ಅಂತಂದ್ರೆ ನಾವೇನಂತಿದ್ವು ಅಂದ್ರೆ ಕೇನ್ಸ್ ಏನ್ ಹೇಳ್ತದ, ಪರಿಣಾಮಕಾರಿ ಬೇಡಿಕೆ ಅಂತ ಕರಿತಾವ. ಪರಿಣಾಮಕಾರಿ ಬೇಡಿಕೆ, ಎಫೆಕ್ಟಿವ್ ಡಿಮಾಂಡ್ ಅಂತ ಕರಿತೀವಿ ನಾವು ಅದಕ್ಕೆ. ಈ ಎಫೆಕ್ಟಿವ್ ಡಿಮಾಂಡ್ ಏನಪ್ಪಾ ಅಂದ್ರೆ ಎರಡು ಚಲಕಗಳ ಮೇಲೆ ನಿಂತಿರ್ತದ, ವೇರಿಯೇಬಲ್ಸ್ ಅಂತ ಕರಿತೀವಿ ನಾವು. ಅಲ್ಲಿ ಮೊದಲೇದಾಗಿ ಏನಪ್ಪಾ ಅಂದ್ರೆ ಅನುಭೋಗ ಚಟುವಟಿಕೆ, ಅದಕ್ಕ ಸಿ ಅಂತ ಕರಿತೀವಿ ನಾವು, ಕನ್ಸಂಪ್ಷನ್. ಇನ್ನೊಂದು ಹೂಟೆ ಚಟುವಟಿಕೆ, ಇದಕ್ಕ ಐ ಅಂತ ಕರಿತೀವಿ, ಇನ್ವೆಸ್ಟ್ಮೆಂಟ್ಸ್. ಸೊ ಇದನ್ನೇ ಅವ್ರು ಏನ್ ಹೇಳ್ತಾರ, y = C + I ಅಂತ ಇದು ತೋರಿಸಿದ್ದಾರೆ. ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ, ಹೌದಾ. ನೀವು ಕಳೆದ ಇದ್ರಪ್ಪ ಅಂತಂದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ನಿಮ್ಗೆ ಆ ಒಂದು ಪರಿಣಾಮಕಾರಿ ಬೇಡಿಕೆಯ ಒಂದು ಮಹತ್ವ ಮತ್ತು ಅದರ ಒಂದು ಕಾರ್ಯಾಚರಣೆ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ. ಹಲೋ, ಈಗ ನೀವು ಮೇಡಮ್ ಅವ್ರ ಕ್ಲಾಸಿಗೆ ಯಾವ್ದ್ರಲ್ಲಿ ಜಾಯ್ನ್ ಆಗ್ತೀರಿ? ಗೂಗಲ್ ಮೀಟ್ ನಲ್ಲ? ಹಲೋ, ಎಷ್ಟ್ ಜನ ಇರ್ತಾರ ಕ್ಲಾಸಲ್ಲಿ ಜಾಯ್ನ್ ಆಗ್ತೀರಿ? ಓಕೆ, ಇದರಲ್ಲಿ ರೆಕಾರ್ಡಿಂಗ್ ಮತ್ತು ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ನಿಮ್ಗೆ? ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ಅಂದಾಗ ನಾವ್ ಇದ್ರ ಬಳಸೋದು ಉಪಯೋಗದ ಇಲ್ಲ ನಿಮ್ಗೆ. ನೀವ್ ಬೇಕಾದ್ರೆ ಕ್ಲಾಸ್ ನಲ್ಲಿ ಇರ್ಲಿಲ್ಲ ಅಂದ್ರೆ ಆಮೇಲೆ ವಿಡಿಯೋಗಳು ನೋಡಕ್ ಹೋಗ್ಬೋದು, ಹೌದಾ. ಬೋರ್ಡ್ ಯೂಸ್ ಮಾಡ್ತಾ ಇದೀನಿ, ಅದ್ರಲ್ಲಿ ಬೋರ್ಡ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಹೌದಾ. ಹಾಗಾಗಿ ನಾನು ಇದನ್ನ ಬಳಸ್ತಾ ಇದೀನಿ. ಸ್ವಲ್ಪ ನಿಮ್ ಗೆಳತಿಯರಿಗೆ ಎಲ್ಲರಿಗೆ ಹೇಳಿ ಏನಾಗ್ತದೆ ಇದ್ರಲ್ಲಿ ಜಾಯ್ನ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ರಿ, ಹೌದಾ. ವಾಯ್ಸ್ ಕ್ಲಿಯರ್ ಇದೆ ಈಗ? ಸ್ವಲ್ಪ ಕಟ್ ಬರ್ತದ, ಹೌದಾ. ಗೂಗಲ್ ಮೀಟ್ ನಲ್ಲಿ ನಾನು ನೋಡಿದೀನಿ, ಅದರಲ್ಲಿ ಕೂಡ ವಾಯ್ಸ್ ಕಟ್ ಬರ್ತದ, ಕೆಲವೊಮ್ಮೆ ಡಿಸ್ಟರ್ಬ್ ಆಗ್ತದ, ಹೌದಾ. ಯಾಕಂದ್ರೆ ಇಂಟರ್ನೆಟ್ ಹೆವಿ ಲೋಡ್ ಇರ್ತದಲ್ಲ ಈಗ. ಅದನ್ನೇನ್ ತಲೆ ಕೆಡ್ಸ್ಕೊಬೇಡ್ರಿ. ನೀವೇನಪ್ಪಾ ಅಂತಂದ್ರ ಇದು ಆಪ್ ಟೀಚ್ಮೆಂಟ್ ಆಪ್ ಇನ್ನು ನಿಮ್ ಫ್ರೆಂಡ್ಸ್ಗೆಲ್ಲ ಹಾಕೊಂಡು, ಈಗಂತೂ ಟ್ಯಾಬ್ ಬಂದಿದಾವ್, ನೀವು ಕಂಪಲ್ಸರಿ ಎಷ್ಟು ಜನರಿಗೆ ಟ್ಯಾಬ್ ಕೊಟ್ಟಿರ್ತಾರ ಅವ್ರಿಗೆಲ್ಲ ನೀವು ಕಂಪಲ್ಸರಿ ಭಾಗವಹಿಸ್ಬೇಕು, ಹೌದಾ. ನಿಮ್ಗೆಲ್ಲ ಬಹಳ ಉಪಯೋಗ ಆಗಿರ್ಬೇಕು. ನೀವೆಲ್ಲ ಅದ್ರಲ್ಲೇ ಬಳಸಕತ್ತೀರಿ ಈಗ, ಸ್ಯಾಮ್ಸಂಗ್ ಟ್ಯಾಬ್ ಅದ್ರಲ್ಲ ಏನ ಕ್ಲಾಸ್ ನೋಡ್ತಾ ಇದೀರಿ ಈಗ? ಇನ್ನು ಇಲ್ರಿ ಸರಿ. ಇನ್ನು ಇಲ್ಲ, ಯಾಕ ಸಿಮ್ ಹಾಕಿಲ್ಲ ಅದಕ್ಕ? ಇನ್ನ ಸಿಮ್ ಹಾಕಿಲ್ರಿ ಸರಿ, ಮೊಬೈಲ್ ಒಳಗ ಕೇಳಕತ್ತೈತ್ರಿ ಸರ್. ಹೌದಾ, ಯೂಸ್ ಮಾಡ್ರಿ, ಮತ್ತೆ ಕೊಟ್ಟಿದ್ದ ಅದನ್ನ ಸರ್ ನಾಳೆಯಿಂದ ಯೂಸ್ ಮಾಡ್ತೀವ್ರಿ ಸರ್. ಓಕೆ ಮಾಡ್ರಿ. ಎಲ್ಲಾರು ಯೂಸ್ ಮಾಡಿದಾರ? ಬಾಳ ಮಂದಿ ಕೊಟ್ಟಾರಿಲ್ಲ ಇನ್ನು? ಸರಿ, ನಿನ್ನೆ 21 ಮಂದಿಗೆ ಅಷ್ಟೇ ಕೊಟ್ಟಾರಿ. ನಮ್ಮ BA ದವ್ರಿಗೆ 3 ಜನ ಅಷ್ಟೇ ಇದ್ದೀರಿ ಹುಡುಗಿಯರು. ನಿನ್ ಕೈಗೆ ಬಂದದಲ್ಲ ಮೊದ್ಲ, ಗುಡ್. ಉಂಡ್ರಿ ಸರಿ, ವೆರಿ ಗುಡ್. ಖುಷಿ ಆಗೈತಿ. ಉಂಡ್ರಿ ಸರ್, ಖುಷಿ ಆಗಿದ್ರಿ. ಖುಷಿ ಆಗೈತಿ. ಹೈಟೆಕ್ ಮೊಬೈಲ್ ಬಂದದ, ಸರಿಯಾಗಿ ಉಪಯೋಗಿಸ್ಕೋಬೇಕು ಅದನ್ನ, ಹೌದಾ. ಇದರಲ್ಲಿ ವಾಯ್ಸ್ ಟೈಪಿಂಗ್ ಅಂತ ಬರ್ತದ, ವಾಯ್ಸ್ ಟೈಪಿಂಗ್ ನೀವು ಮಾತಾಡಿದ್ದು ಟೈಪ್ ಆಗ್ತದ, ಅದು ಅಂತ ಒಂದು ಆಪ್ಷನ್ ಇದೆ. ಆಮೇಲೆ ಬೆಟ್ಟಾಗಿ ನೀನ್ ಬಂದು ನಾನು ಹೇಳ್ತೀನಿ ಇದನ್ನ, ಅದಾ ಹೆಂಗ್ ಯೂಸ್ ಮಾಡ್ಕೋಬೇಕು. ನೀವ್ ಏನಾದ್ರು ಆರ್ಟಿಕಲ್ ಇದು ಬರಿಬೇಕು, ಏನು ಟೆಸ್ಟ್ ಬರಿಬೇಕಂತ ನೀವು ವಾಯ್ಸ್ ಮಾಡಿದ್ರಪ್ಪ ಅಂತ ಅದು ಟೈಪ್ ಆಗ್ತದ. ಅಂತವೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಅದಾವ, ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು, ಹೌದಾ. ತಂತ್ರಜ್ಞಾನ ಬಳಸ್ಕೊಂಡು ನೀವು ಏನಪ್ಪಾ ಅಂದ್ರೆ ಅದಕ್ಕೆ ಒಂದು ಕಂಪ್ಯೂಟರ್ ಕೋರ್ಸಿಗೆ ಹಚ್ಚಿದ್ರು ಚಲೋ ಅದು. ಯಾಕಂದ್ರೆ ಈಗ 2 ವರ್ಷದಲ್ಲಿ ನೀವು ಕಲ್ತ್ ಬಿಟ್ರಂದ್ರ ಒಂದು ಸರ್ಟಿಫೈಡ್ ಕೋರ್ಸ್ ಕಲೀರಿ, ಮುಂದೆ ಏನಾಗ್ತದ ಉದ್ಯೋಗ ಯಾವ್ದಾದ್ರು ಒಂದು ಉದ್ಯೋಗದ ದರ್ಸ್ಕೊಳಕ್ ಅನುಕೂಲ ಆಗ್ತದೆ, ಹೌದಾನ. ಸೊ ಈಗ ನಾವು ವಿಷಯ ಮುಂದುವರೆಯೋಣ. ಇನ್ನು ಬಹಳ ಜನ ಜಾಯ್ನ್ ಆಗ್ಬೇಕು. ಆಕ್ಚುಲಿ 14 ಜನ ಇದರಲ್ಲಿ 3 ಜನ ಜಾಯ್ನ್ ಆಗಿದ್ದಾರೆ. ಹೆಂಗ್ ಮಾಡೋಣ, ಮುಂದುವರಿನಲ್ಲ ಕ್ಲಾಸಸ್? ಕ್ಲಾಸಸ್ ಮುಂದುವರೆಯೋಣ, ಹೌದಾ. ಅವರು ಆಮೇಲೆ ವಿಡಿಯೋ ನೋಡ್ಕೊಳ್ಳಕ್ ಬೇಕಾ, ಹೌದಾ. ಸೊ ಕೇನ್ಸರ ಒಂದು ಉಪಕರಣಗಳು, ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೇವೆ. ಕೇನ್ ಸಿದ್ಧಾಂತ ವಿವರಣೆ ಕೊಡಬೇಕಾಗಿದ್ರೆ ಅವ್ರು ಕೆಲವೊಂದಿಷ್ಟು
ಉಪಕರಣಗಳನ್ನ ಬಳಸ್ಕೊಂಡ್ರು, ಟೂಲ್ಸ್ ಗಳನ್ನ ಬಳಸ್ಕೊಂಡ್ರು. ಸಾಧನಗಳು ಅಂತ ಕೂಡ ಕರಿತೀವಿ ನಾವು. ಆ ಸಾಧನಗಳಲ್ಲಿ ನಮಗೆ ಮುಖ್ಯವಾಗಿ ಏನಪ್ಪಾ ಅಂತ ನಮಗೆ ಗೊತ್ತಿರೋದಂತಂದ್ರ y = C+I ಅನ್ನುವಂತ ಒಂದು ಸೂತ್ರ. ಈ ಸೂತ್ರವನ್ನ ನಾವು ಬೇರೆ ಬೇರೆ ರೀತಿಯಿಂದ ವಿಶ್ಲೇಷಣೆ ಮಾಡಬಹುದು. ಅದನ್ನ ರಾಷ್ಟ್ರೀಯ ವರಮಾನ = ರಾಷ್ಟ್ರೀಯ ಉತ್ಪನ್ನ ಅಂತ ಕೂಡ ನಾವು ಹೇಳ್ಬೋದು. ಹೌದಾ? ರಾಷ್ಟ್ರೀಯ ಉತ್ಪನ್ನ ರಾಷ್ಟ್ರೀಯ ವೆಚ್ಚ ಅಂತ ಕೂಡ ನೀವು ತಿಳ್ಕೊಬಹುದು. ಯಾಕಂದ್ರೆ ಇನ್ಕಮ್ = ಎಕ್ಸ್ಪೆಂಡಿಚರ್ ಅಂತ ನಾವು ನೋಡ್ಬೋದು. y = E ಅಂತ ಕರಿತೀವಿ ನಾವು ಅದಕ್ಕೆ. ಇನ್ಕಮ್ = ಎಕ್ಸ್ಪೆಂಡಿಚರ್. ನಮ್ಮ ಬಜೆಟ್ ಎಷ್ಟಿರ್ತದ ಅಷ್ಟೇ ವೆಚ್ಚ ಮಾಡ್ಬೇಕಾಗತ್ತೆ ನಾವು. y = A. y ಅಂದ್ರ ನಮ್ಮ ವರಮಾನ, E ಅಂದ್ರೆ ಎಕ್ಸ್ಪೆಂಡಿಚರ್, ವೆಚ್ಚ. ಸೊ ರಾಷ್ಟ್ರೀಯ ವರಮಾನ = ರಾಷ್ಟ್ರೀಯ ಉತ್ಪನ್ನ, ರಾಷ್ಟ್ರೀಯ ವೆಚ್ಚ. ಆಮೇಲೆ ಪರಿಣಾಮಕಾರಿ ಬೇಡಿಕೆ ಅಂತ ಕೂಡ ನಾವು ಹೇಳ್ಬೋದು. ಪರಿಣಾಮಕಾರಿ ಬೇಡಿಕೆ ಸರ್ ಏನೋ ಕೇಳ್ಸವಲ್ಲಾಗಿದ್ರಿ. ಸಮಗ್ರ ಬೇಡಿಕೆ ಪರಿಮಾಣ. ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಅಂತ ಹೇಳಿದೆ ನಿಮ್ಗೆ. ದೇಶದೊಳಗೆ ಈ ಪರಿಣಾಮಕಾರಿ ಬೇಡಿಕೆನೇ ಏನಪ್ಪಾ ಅಂತಂದ್ರ y ಅನ್ನ ನಿರ್ಧರಿಸ್ತದ. y ಅಂದ್ರ ಪರಿಣಾಮಕಾರಿ ಬೇಡಿಕೆ. ಅದ ದೇಶದೊಳಗ ಕನ್ಸಂಪ್ಷನ್ ಆಕ್ಟಿವಿಟೀಸ್ ಎಷ್ಟು ನಡೀತಾ ಇದಾವು, ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಎಷ್ಟು ನಡೀತಾ ಇದಾವು. ಅದಾ ಇವತ್ತು ನೋಡ್ರಿ ನಮ್ ದೇಶದೊಳಗ ಈ ಅನುಭೋಗ ಚಟುವಟಿಕೆ ಬಹಳ ಕಡಿಮೆ ಇದೆ. ಯಾಕಂದ್ರೆ ನಮ್ಮ ಇನ್ಕಮ್ ಕಡಿಮೆ ಇದೆ. 1,04,000 ರೂಪಾಯಿ ಅಂತ ಹೇಳ್ತಾರೆ ನಮ್ಮ ಇನ್ಕಮ್. ಅದೇ ಅಮೆರಿಕದಂತ ದೇಶಗಳಲ್ಲಿ ವಿಪರೀತ 35 ಲಕ್ಷ ರೂಪಾಯಿದಷ್ಟು ವರಮಾನ ಇದೆ ಅಂತ ಹೇಳ್ತಾರೆ. 1 ಲಕ್ಷಕ್ಕೂ 35 ಲಕ್ಷಕ್ಕೂ ವ್ಯತ್ಯಾಸ ಇದೆ, ನಿಮ್ಗೆಲ್ಲ ಗೊತ್ತಾಗ್ತದೆ. ಹೌದಾ? ನಿನಗೆ 35 ಲಕ್ಷ ರೂಪಾಯಿ ಇತ್ತು ವರಮಾನ ಇತ್ತಂದ್ರೆ ಏನ್ ಮಾಡ್ತೀರಿ? ಎಷ್ಟು ಐಷಾರಾಮಿ ಇರ್ತೀರಿ, ಹೌದಲ್ಲ? ಎಷ್ಟು ಸುಖ ಜೀವನ ಇರ್ತೀರಿ. ಅಂದ್ರೆ ದೇಶ ಸುಭಿಕ್ಷವಾಗಿದೆ ಅಂತ ಹೇಳ್ತೀವಿ ನಾವು. 1 ಲಕ್ಷ ವರಮಾನ ಇದೆ, ಅಲ್ಲಿ ಏನಾಗಿದೆ ಅಂದ್ರೆ ಈ ಅನುಭೋಗಿ ಚಟುವಟಿಕೆಗಳು ಬಹಳ ಕಡಿಮೆ ಇದಾವೆ ನಮ್ಮ ದೇಶದಲ್ಲಿ. ಅದನ್ನ ಪರಿಣಾಮಕಾರಿ ಬೇಡಿಕೆ, ಅನುಭೋಗ ಪ್ಲಸ್ ಊಟೆ, ಇದು ಅನುಭೋಗಿ ಅವಲಂಬಿ ಪರಿಮಾಣವನ್ನ ಅವಲಂಬಿಸಿದೆ. ಸಿ ಅಂತ ಹೇಳ್ತೀವಲ್ಲ, ಸಿ ಅದರ ಪರಿಮಾಣ. ಇನ್ನು ಎರಡನೇ ಒಂದು ಅಂಶ ಏನಪ್ಪಾ ಅಂದ್ರ ಸಮಗ್ರ ಪೂರೈಕೆ. ಸಮಗ್ರ ಪೂರೈಕೆ ಅದಕ್ಕ ASF ಅಂತ ಹೇಳ್ತೇವೆ. ASF ಅಗ್ರಿಗೇಟ್ ಸಪ್ಲೈ ಫಂಕ್ಷನ್. ಅದನ್ನ ಬಗ್ಗೆ ನಾನು ರೇಖಾಚಿತ್ರ ಹಾಕ್ಸಿದ್ದೆ ನಿಮ್ಗೆ, ಹೌದಾ? ADF ಮತ್ತು ASF ಎಲ್ಲಿ ಸೇರ್ತಾವ ಅಷ್ಟು ಆರ್ಥಿಕ ಚಟುವಟಿಕೆಗಳು ಪರಿಣಾಮಕಾರಿ ಬೇಡಿಕೆ ಇರಬೇಕು ಅಂತ. ಅಲ್ಲಿ ADF ಜಾಸ್ತಿ ಇದೆ, ADF ಇಷ್ಟಿದೆ ಅಂತ ಕೊಡ್ರಿ, ASF ಇಷ್ಟಿದೆ ಅಂದ್ರೆ ಇಲ್ಲಿ ಏನಾಗ್ತದ, ಅಂತರ ಉಂಟಾಗ್ತದ. ಡಿಮಾಂಡ್ಗಿಂತಲೂ ಸಪ್ಲೈ ಕಡಿಮೆ ಇದೆ ಅಂತಂದ್ರೆ ಅಲ್ಲಿ ಏನಾಗ್ತದ ಅಂದ್ರ ಆರ್ಥಿಕ ಏರಿಕೆ ಆಗೋದಿಲ್ಲ. ಸೊ ಈ ಎರಡು ಅಂಶಗಳನ್ನ ನೆನಪಿಟ್ಕೊಳ್ಬೇಕು. ಇವೆರಡು ಅಂಶಗಳೇನಪ್ಪಾ ಅಂತಂದ್ರ ದೇಶದ ಒಂದು ಆರ್ಥಿಕ ಮಟ್ಟವನ್ನು ನಿರ್ಧರಿಸ್ತಾವು. ಹಲೋ, ಕೇಳಿಸ್ತಾ ಇದೆಯಲ್ಲ ನನ್ನ ವಾಯ್ಸು? ಇದನ್ನ ಒಂದೊಂದಾಗಿ ನೀವು ನೆನಪಿಟ್ಕೊಳ್ತಾ ನಿಧಾನವಾಗಿ ಕಲಿತಾ ಹೋಗ್ಬೇಕು. ಅಲ್ಲಿ ಈ ರೇಖಾಚಿತ್ರನು ಕೂಡ ನೆನಪಿಟ್ಟಿರ್ಬೇಕು. ರೇಖಾಚಿತ್ರದಲ್ಲಿ ಈ ಪರಿಣಾಮಕಾರಿ ಬೇಡಿಕೆ ಇದು ಹೆಚ್ಚಿಗೆ ಆಗ್ಬೇಕಾಗಿತ್ತಂತಂದ್ರೆ ಅಲ್ಲಿ ಅನುಭೋಗ ಮತ್ತು ಹೂಡಿಕೆ ಚಟುವಟಿಕೆಗಳು ಹೆಚ್ಚಾಗಬೇಕು. ಹೌದಾ? ಇದು ಕೂಡ ಇನ್ಸ್ಟ್ರೂಮೆಂಟ್ಸ್ ಇವು, ಕೇನ್ಸ್ ಬಳಸಿದಂತ ಉಪಕರಣಗಳು, ಸಲಕರಣೆಗಳು, ಸಾಧನಗಳು. ಇವನ್ನೆಲ್ಲ ಒಂದೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೀವು ಪಾಯಿಂಟ್
ಬರೀ ಬರ್ಕೊಳ್ತಾ ಹೋದ್ರಿ ಅಥವಾ ರಿಪೀಟನ್ಸ್ ಆಗಿ ನೀವು ಕಲ್ಕೋತ ಹೋದ್ರಿಪ್ಪ ಅಂತ ನಿಮ್ಗೆ ಗೊತ್ತಾಗ್ತದೆ. ಇವತ್ತು ಪರಿಣಾಮಕಾರಿ ಬೇಡಿಕೆ ಹೆಚ್ಚಳ ಆಗ್ಬೇಕು ಅಂದ್ರೆ, ಹೌದಾ, ಅವಾಗ ಏನಾಗ್ಬೇಕಂದ್ರ ಈ ದೇಶದಲ್ಲಿ ಅನುಭೋಗ ಚಟುವಟಿಕೆಗಳು ಹೆಚ್ಚಿಗೆ ಆಗ್ಬೇಕು, ಊಟೆಯ ಚಟುವಟಿಕೆಗಳು ಹೆಚ್ಚಿಗೆ ಆಗ್ಬೇಕು. ಈ ಬಾಣದ ಗುರುತು ಎದಕ್ ತೋರಿಸ್ತಾ ಇದ್ದೇನೆ ಅಂದ್ರೆ, ಅಲ್ಲಿ ಏರಿಕೆ ಇಳಿಕೆ ಕಂಡು ಬರ್ತಾವ. ಯಾವ ದೇಶದಲ್ಲಿ ಇಳಿಕೆ ಕಂಡು ಬರ್ತದ ಪರಿಣಾಮಕಾರಿ ಬೇಡಿಕೆಯಲ್ಲಿ, ಆ ದೇಶದಲ್ಲಿ ಅನುಭೋಗ ಚಟುವಟಿಕೆ ಕಡಿಮೆ ಇರ್ತಾವು, ಊಟೆಯ ಚಟುವಟಿಕೆಗಳು ಕಡಿಮೆ ಇರ್ತಾವು. ಹೌದಾ, ಇನ್ನು ಅನುಭೋಗ ಚಟುವಟಿಕೆ 2 ಅಂಶಗಳನ್ನು ನಿರ್ಧರಿಸ್ತದ ಅಂತ ಹೇಳಿದ್ದೆ ನಾನು ನಿಮಗೆ ರೇಖಾಚಿತ್ರದಲ್ಲಿ. ಒಂದು ಆದಾಯದ ಗಾತ್ರ, ಇನ್ನೊಂದು ಅನುಭೋಗ ಪ್ರವೃತ್ತಿ. ಅನುಭೋಗ ಕನ್ಸಂಪ್ಷನ್ ಯುಟಿಲಿಟಿ ಅಂತ ಕರಿತೀವಿ ನಾವು. ಇವತ್ತು ಒಂದೊಂದ್ ದೇಶದಾಗ ಒಂದೊಂದ್ ತರದ ಇನ್ಕಮ್ ಇರ್ತದ. ನಮ್ ದೇಶದಲ್ಲಿ 1 ಲಕ್ಷ ಇದೆ ಅಂದ್ರ ಅಮೆರಿಕದಲ್ಲಿ 35 ಲಕ್ಷ ಇದೆ, ಸ್ವಿಟ್ಜರ್ಲ್ಯಾಂಡ್ 39 ಲಕ್ಷ ಇದೆ ಅಂತ. ಸೊ ಆದಾಯದ ಗಾತ್ರದ ಮೇಲೆ ಏನಪ್ಪಾ ಅಂತಾರ ಈ ಅನುಭೋಗ ನಿಂತಿರ್ತದ. ಯಾವಾಗ ಆದಾಯ ಜಾಸ್ತಿ ಇರ್ತದ ಅನುಭೋಗನು ಜಾಸ್ತಿ ಇರ್ತದ. ಅಥವಾ ಇನ್ನೊಂದ್ ಇರ್ತದ ಅನುಭೋಗದ ಪ್ರವೃತ್ತಿ. ನಾವು ಈಗ ಒಬ್ಬ ವ್ಯಕ್ತಿಯ ವರ್ತನೆ ಬಗ್ಗೆ ನಾವು ತಿಳ್ಕೋಬೇಕು. ನೀವೆಲ್ಲ ತುಷ್ಟಗುಣದ ಸಿದ್ಧಾಂತ ಕಲ್ತಿರ್ಬೋದು. ತುಷ್ಟಗುಣ ಸಿದ್ಧಾಂತ ಏನ್ ಹೇಳ್ತದ ಅಂದ್ರ, ಆದಾಯ ಹೆಚ್ಚಾದಂಗ ಏನಾಗ್ತದ ಅನುಭೋಗ ಪ್ರವೃತ್ತಿ ಜಾಸ್ತಿ ಆಗ್ತದ, ಹೌದಲ್ಲ. ಈಗ ನೋಡ್ರಿ, ಉದಾಹರಣೆಗೆ ನಿನಗ್ 1 ಲಕ್ಷ ರೂಪಾಯಿ ವರಮಾನ ಇದೆ ಅಂತ ತಿಳ್ಕೊಂಡು ತಿಂಗಳಿಗೆ, ನಿಂದ ಒಂದು ಕನ್ಸಂಪ್ಷನ್ ಲೆವೆಲ್ ಇರ್ತದ, ನೀವು ಒಂದು ನಿರ್ದಿಷ್ಟವಾದಂತ ಜೀವನ ಪದ್ಧತಿ ಇರ್ತದ. ನೀವು ಸೋನಾ ಮಸೂರಿ ಅಕ್ಕಿ ತಿಂತಿರ್ತೀರಿ. 1 ಲಕ್ಷ ವರಮಾನ 2 ಲಕ್ಷ ರೂಪಾಯಿ ವರಮಾನಕ್ಕೆ ಇರ್ತದ ಅಂತ ತಿಳ್ಕೊಂಡ್ರೆ ಏನ್ ಮಾಡ್ತೀರಿ? ಸೋನಾ ಮಸೂರಿ ಅಕ್ಕಿ ತಿನ್ನೋದು ಏನ್ ಮಾಡ್ತೀರಿ? ಬಾಸ್ಮತಿ ಅಕ್ಕಿ ತಿಂತೀರಿ, ಹೌದಾ. ನೀವು ಬಾಡಿಗೆ ಮನೆಯಾಗ ಇರೋದು ಏನಪ್ಪ ಅಂದ್ರೆ ಮನೆ ಕಟ್ಕೊಳ್ತೀರಿ, ಹೌದಾ. ಹಿಂಗೆ ಈ ಆದಾಯದ ಗಾತ್ರ ಇದೆಯಲ್ಲ, ಇದು ಏನಪ್ಪಾ ಅಂತಂದ್ರ ಆದಾಯದ ಗಾತ್ರ ಇದೆಯಲ್ಲ, ಇದು ಅಂದ್ರೆ ಪ್ರಮಾಣ. 1 ಲಕ್ಷ ಇದ್ರೆ ನಮ್ ಇನ್ಕಮ್ ಅನುಭೋಗದ ಪ್ರಮಾಣ 2 ಲಕ್ಷ ಆಯ್ತಪ್ಪ ಅಂತ ನಮ್ಗೆ ಇನ್ಕಮ್ ಲೆವೆಲ್ ಹೆಚ್ಚಿಗೆ ಆದಂಗ ನಾವ್ ಏನ್ ಮಾಡ್ತೀವಿ ಅಂದ್ರ ಈ ಕನ್ಸಂಪ್ಷನ್ ಆಕ್ಟಿವಿಟಿಯನ್ನು ಜಾಸ್ತಿ ಮಾಡ್ತೇವೆ. ಅವಾಗ ಏನ್ ಮಾಡ್ತೇವೆ ನಾವು? ಉಳಿತಾಯವನ್ನ ಮಾಡ್ತೇವೆ. ಉಳಿತಾಯ ಏನಪ್ಪ ಅಂದ್ರೆ ಮುಖ್ಯವಾಗಿ ಬಡ್ಡಿ ದರದ ಮೇಲೆ ನಿರ್ಧಾರ ಆಗಿರ್ತದೆ. ಬಡ್ಡಿ ನೀವು 1 ಲಕ್ಷ ರೂಪಾಯಿ ಇದ್ದಾಗ ಏನು ಸೇವಿಂಗ್ಸ್ ಮಾಡಂಗಿಲ್ಲ, ಯಾಕಂದ್ರೆ ನಿಮ್ಗೆ ಅಷ್ಟು ಇನ್ಕಮ್ ಸಾಲ್ತಾ ಇರಂಗಿಲ್ಲ. 2 ಲಕ್ಷ ರೂಪಾಯಿ ಇನ್ಕಮ್ ಏರ್ತು ಅಂತ ತಿಳ್ಕೊಡ್ರಿ, ನೀವ್ ಎಲ್ಲಕ್ಕೆಲ್ಲ ಕನ್ಸಂಪ್ಷನ್ ಮಾಡ್ತೀರೇನು, ಅನುಭೋಗ ಮಾಡ್ತೀರಿ? 2 ಲಕ್ಷ ರೂಪಾಯಿ ಖರ್ಚು ಮಾಡಲ್ಲ, ಒಂದ್ 50,000 ರೂಪಾಯಿ ಉಳಿತಾಯ ಮಾಡ್ತೀವಿ. ಯಾಕಂದ್ರೆ ಭವಿಷ್ಯತ್ತಿಗೆ ಬೇಕು, ಲಾಭ ಗಳಿಸ್ಬೇಕು, ನಾನು ಶ್ರೀಮಂತ ಆಗ್ಬೇಕು ಅಂತ ಆಸೆ ಹುಡ್ತು. ಸೊ ಇದನ್ನೇ ಅನುಭೋಗ ಪ್ರವೃತ್ತಿ ಅಂತ ಹೇಳಿದಾರ. ಪ್ರವೃತ್ತಿ, ವರ್ತನೆ. ನಮ್ಮ ವರ್ತನೆ ಹೇಗಿರ್ತದೆ ಅನ್ನೋದರ ಆಧಾರದ ಮೇಲೆ ಏನಪ್ಪಾ ಅವರು ಈ ಸಮಗ್ರ ಅರ್ಥಶಾಸ್ತ್ರವನ್ನ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ನಾವು ಕೇಂದ್ರ ಅಧ್ಯಯನವನ್ನು ಮಾಡುವಾಗ 2 ಅಂಶಗಳನ್ನ ತಿಳ್ಕೊತೇವೆ. 2 ಅಂಶಗಳನ್ನು ತಿಳ್ಕೊತೇವೆ. ಒಂದು ಅನುಭೋಗ ಪ್ರವೃತ್ತಿ, ಇನ್ನೊಂದು ಊಟೆಯ ಪ್ರವೃತ್ತಿ. ಇದ್ರ ಬಗ್ಗೆನೂ ಹೇಳಿದಾರ ಅವ್ರಿಗೆ ಇದು ಒಂದು ಇನ್ಸ್ಟ್ರೂಮೆಂಟೇ, ಊಟೆ ಪ್ರವೃತ್ತಿ. ಇವತ್ತು ಒಬ್ಬ ವ್ಯಕ್ತಿ ತನ್ನ ಆದಾಯದ ಕೆಲವೊಂದಿಷ್ಟು ಭಾಗವನ್ನ ಏನ್ ಮಾಡ್ತಾನೆ? ಕನ್ಸಂಪ್ಷನ್ ಮಾಡ್ತಾನೆ. ಬಡವ ಇದ್ನಪ್ಪ ಅಂತ ಅವನಿಗೆ ಉಳಿತಾಯ ಮಾಡೋ ಸಾಮರ್ಥ್ಯನೇ ಇರಂಗಿಲ್ಲ. ಒಂದು 100 ರೂಪಾಯಿ ಒಂದ್ ದಿವಸಕ್ಕೆ ಇನ್ಕಮ್ ಇದೆ ಅಂತ ಕೊಡ್ತ, ನನಗ್ 100 ರೂಪಾಯಿ ಇದೆ ವರಮಾನ, ನನಗೆ ಜೀವನಕ್ಕೆ ಸಾಲಂಗಿಲ್ಲ, ಅದನ್ನ ಅನುಭೋಗ ಮಾಡ್ಲಿಕ್ಕೆ, ಕನ್ಸಂಪ್ಷನ್ ಮಾಡ್ಲಿಕ್ಕೆ ಸಾಲ ಬಿಡ್ತಾನೆ. ಯಾವಾಗ ನನ್ನ ವರಮಾನ ಜಾಸ್ತಿ ಆಗ್ತದೆ, ಉದಾಹರಣೆಗೆ 500 ರೂಪಾಯಿ ಆಯ್ತು ಅಂತ ಕೊಡ್ರಿ, ನನ್ನ ವರಮಾನ 500 ರೂಪಾಯಿ ಆಯ್ತು. 100 ರೂಪಾಯಿ ಇದ್ದಾಗ ನನಗ ಒಂದು 20 ರೂಪಾಯಿ ವರಮಾನ ಕಡಿಮೆ ಬೀಳ್ತದ ಅಂತ ಕೊಡ್ರಿ, ಯಾಕಂದ್ರೆ ನನಗೆ ಇನ್ನೂ ಅಂತ ಅನ್ಸುತ್ತೆ. ಆಯ್ತು, 200 ರೂಪಾಯಿ ಆಯ್ತು ಅಂತ ಕೊಡ್ರಿ, 180 ರೂಪಾಯಿ ನೀವು ಖರ್ಚು ಮಾಡ್ತೀರಿ, 20 ರೂಪಾಯಿ ಉಳಿತಾಯ ಮಾಡ್ತೀರಿ. ಸೊ 200 ರೂಪಾಯಿ ಇನ್ಕಮ್ ಜಾಸ್ತಿ ಆಗಿದೆ, ಖರ್ಚು ಮಾಡ್ತೀರಾ? ಇಲ್ಲ, ಅಲ್ಲಿ 120 ಖರ್ಚು ಮಾಡ್ತೀರಿ, 20 ರೂಪಾಯಿ ಉಳಿತಾಯ ಮಾಡ್ತೀನಿ. ಈಗ 300 ರೂಪಾಯಿ ಹಾಗೆ ಇದೆ ಅಂತ, 300 ರೂಪಾಯಿ ಇದ್ರ 250 ರೂಪಾಯಿ ನೀವು ಖರ್ಚು ಮಾಡ್ತೀರಿ. ಸೊ ಇನ್ಕಮ್ ಹೆಚ್ಚೆ ಆಯ್ತು ಅಂತ ಕೊಟ್ಟು 200 ರಿಂದ 300, 300 ರಿಂದ 4 ಅಂತ ಕೊಡ್ರಿ, 100 ಆದಾಗ 300 ರೂಪಾಯಿ ಖರ್ಚು ಮಾಡ್ತೀರಿ, 100 ರೂಪಾಯಿ ಉಳಿತಾಯ ಮಾಡ್ತೀರಿ.
ಸೊ ಇಲ್ಲಿ ಏನಾಗಿದೆ ಅಂದ್ರ ಈ ಅನು 180ರಿಂದ 250 ಆಗಿದೆ. ಟೋಟಲ್ ಆಗಿಲ್ಲ, ಟೋಟಲ್ 400 300 ಖರ್ಚು ಮಾಡ್ಯಾವು. ಅನುಭೋಗ. ಸೊ ಇದು ಅನುಭೋಗ ಪ್ರವೃತ್ತಿ ಅಂತ ಕರಿತೀವಿ. ನಮ್ ಇನ್ಕಮ್ ಲೆವೆಲ್ ಅನುಭೋಗ. ಅಲ್ಲಿ ಉಳಿತಾಯ ಮಾಡ್ತೇವೆ. ಉಳಿತಾಯ ಅಂದ್ರೆ ಹೂಟೆ ಆಗಿ ಪ್ರಯತ್ನ ಮಾಡ್ತಾ ಇದೆ. ಅಲ್ಲಿ 20 ರೂಪಾಯಿ ಕೊರತೆ ಇತ್ತು, ನಮ್ಗೆ ಮೈನಸ್ ಇತ್ತು. ನಂತರ 20 ರೂಪಾಯಿ ಮಾಡಿದ್ವಿ, 50 ರೂಪಾಯಿ ಮಾಡಿದ್ವಿ, 100 ರೂಪಾಯಿ ಮಾಡಿ. ಹಿಂಗ ನಮ್ ಇನ್ಕಮ್ ಲೆವೆಲ್ ಜಾಸ್ತಿ ಮಾಡ್ತೇವೆ ನಾವೇನು. ಸೊ ಇದೊಂದು ಕೇನ್ಸ್ ಗುರುತಿಸಿದ ಅನುಭೋಗ ಪ್ರವೃತ್ತಿ ಮತ್ತು ಹೂಟೆಯ ಪ್ರವೃತ್ತಿ ವಿವರಣೆ. ಅದಕ್ಕೆ ಸಂಬಂಧಪಟ್ಟಾಗ ನಾನು ನೋಟ್ಸ್ ಬಿಟ್ಟಿದ್ದೀನಿ ನಿಮಗೆ. ಹೌದಾ? ಆ ನೋಟ್ಸ್ ನಲ್ಲಿ ನೋಡ್ಕೋಬಹುದು. ಅದನ್ನೇ ನಾನು ನಿಮ್ಗೆ ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ ಇವಾಗ. ಅದನ್ನ ನೋಡ್ಬೋದು ನೀವು. ಹೌದಾ? ಓಕೆ. ಈ ಸ್ಕ್ರೀನ್ ನಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಇದು ಅಂತರೂ ಇದು ಆಯ್ತು ಏನೋ. ಸಾರಿ. ಸಾರಿ, ಒಂದು ನಿಮಿಷ. ಒಂದು ನಿಮಿಷ. ಹ್ಮ್ ಒಂದ್ ನಿಮಿಷ. ಇಲ್ಲಿ ಈ ಅನುಭೋಗ ಪ್ರವೃತ್ತಿ ಮತ್ತು ಹೂಟೆಯ ಪ್ರವೃತ್ತಿ ಬಗ್ಗೆ ಹೇಳ್ತಾ ಇದೆ ನಿಮಗೆ. ಕೇನ್ಸರ್ ಈ ಅನುಭೋಗ ಪ್ರವೃತ್ತಿ ಮತ್ತು ಹೂಟೆಯ ಪ್ರವೃತ್ತಿ ಹೇಗೆ ಪರಿಣಾಮವನ್ನು ಬೀರ್ತದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿ ಅದಕ್ಕೆ ನಾವೇನಪ್ಪ ಅಂದ್ರ ಈ ಒಂದು ವರಮಾನ ಅಲ್ಲಿ ನಾನು ಕಳಿಸಿದಂತ ನೋಟ್ಸ್ ನಲ್ಲಿ ಎಷ್ಟೇ ಪೇಜಿಗೆ ಬರ್ತದೆ ಅಂದ್ರೆ ಈ ಇಲ್ಲಿದೆ ನೋಡ್ರಿ ಇದು. ಸೊ ಇದು ಬೇಡ, ಒಂದ್ ನಿಮಿಷ. ಅನುಭೋಗಿ ಅವಲಂಬಿ ಪರಿಮಾಣ ಮತ್ತು ಹೂಟೆ ಅವಲಂಬಿ ಪರಿಮಾಣ ಅಂತ ಇಲ್ಲಿ ನೋಡಿ. ಅನುಭೋಗಿ ಅವಲಂಬಿ ಪರಿಮಾಣವನ್ನ ನೀವು ರೇಖಾಚಿತ್ರದಲ್ಲಿ, ನಾನು ರೇಖಾಚಿತ್ರ ಹಾಕಿದ್ದಿಲ್ಲ, ಪರಿಣಾಮಕಾರಿ ಬೇಡಿಕೆ ಹೇಳಿದಂತದ್ದು ಒಂದು ಪಟ್ಟಿ. ಇಲ್ಲಿ ವರಮಾನ ಮತ್ತು ಉದ್ಯೋಗ ಇದು 100 ರೂಪಾಯಿ ಇನ್ಕಮ್ ಇದೆ, 100 ರೂಪಾಯಿನೂ ಖರ್ಚು ಮಾಡಿದ್ದೇವೆ. 120 ರೂಪಾಯಿ 25 ರೂಪಾಯಿ ಆದಾಗ 120 ರೂಪಾಯಿ ಖರ್ಚು ಮಾಡಿದ್ದೇವೆ. 150 ರೂಪಾಯಿ ಆದಾಗ 138 ರೂಪಾಯಿ ಖರ್ಚು ಮಾಡಿ, 175 ಆದಾಗ 150 ಖರ್ಚು 20. ಹೀಗೆ 100 ರೂಪಾಯಿದಿಂದ 200 ವರೆಗೆ ಏರಿಕೆ ಆಯ್ತು ಅಂತ ಕೊಡ್ರಿ ವರಮಾನ. ಅಲ್ಲಿ ಅನುಭೋಗ ಜಾಸ್ತಿ ಆಗಿದೆ. 100 ರೂಪಾಯಿದ್ದು 160 ರೂಪಾಯಿವರೆಗೆ ಹೆಚ್ಚಿಗೆ ಆಗಿದೆ. ಆದ್ರೆ ಇನ್ಕಮ್ 200 ರೂಪಾಯಿ ಆಗಿದೆ. ಉಳಿತಾಯ ಮಾಡುವಂತ ಪ್ರವೃತ್ತಿ ಜಾಗೃತಿ ಆಗಿದೆ ನೋಡ್ರಿ. 5 ರೂಪಾಯಿ, 12 ರೂಪಾಯಿ, 25 ರೂಪಾಯಿ, 40 ರೂಪಾಯಿವರೆಗೆ ನಾವು ಉಳಿತಾಯವನ್ನ ಮಾಡ್ತಾ ಇದ್ದೇವೆ. ಸೊ ಇದನ್ನ ರೇಖಾಚಿತ್ರದಲ್ಲಿ ನೋಡಬಹುದು. ಈ ರೇಖಾಚಿತ್ರದಲ್ಲಿ ABC ಅಂತ ರೇಖಾಚಿತ್ರ ಹಾಕೊಡ್ರಿ. ಅಲ್ಲಿ ನಾವೇನಪ್ಪಾ ಅಂದ್ರೆ ಈ ಇದನ್ನ ಗುರುತಿಸಬಹುದು. ಹೌದಾ? ಇದನ್ನ ನಾನು ರೇಖಾಚಿತ್ರವನ್ನು ಹಾಕಿ ಕೂಡ ತೋರಿಸ್ತೀನಿ ನಿಮಗೆ. ಹಲೋ, ನೀವು ಕೂಡ ಹಾಕೋಬಹುದು. ಹೌದಾ? ಇದ್ರ ಮೇಲೆ ಹಾಕ್ತೀನಿ. ಪೆನ್ ನೋಟ್ಬುಕ್ ಇದೆಯಾ? ಹಲೋ, ಪೆನ್ ನೋಟ್ಬುಕ್ ಅದಾನವ ಬಾಯಿ. ಓಕೆ, ನಾನಂತೂ ಹಾಕ್ತೀನಿ ನೋಡು ಬೋರ್ಡ್ ಮೇಲೆ. ನೋಡ್ಕೊಡ್ರಿ. ABC ಅಂತ ಒಂದು ರೇಖಾಚಿತ್ರ ಹಾಕೊಡ್ರಿ. ಈ ಭಾಗದಲ್ಲಿ ವರಮಾನ ಹಾಕೊಂಡ್ರಿ.
50 ಹೌದಾ 170 ಈ ಕಡೆ ವರಮಾನ ಹಾಕೊಡ್ರಿ ಈ ಕಡೆ 125 150 ಹಲೋ ಆ ರೇಖಾಚಿತ್ರ ಇದನ್ನ ನೋಡಿ ಹಾಕೊಡ್ರಿ ಬೇಕಾದ್ರೆ ಹೌದಾ ಇಲ್ಲಿ ABC ಅಂತ ರೇಖಾಚಿತ್ರ ಇದೆ 25ರಿಂದ 225ವರೆಗಿದೆ ಆಮೇಲೆ ಈ ಕಡೆ ಏನಪ್ಪಾ ಅಂತಂದ್ರ 25ರಿಂದ 225 ಇದೆ ಸೊ ಮಧ್ಯದ ರೇಖೆ ಇದಲ್ಲ 45 ಡಿಗ್ರಿ ರೇಖೆ ಅದೇನಪ್ಪಾ ಅಂದ್ರೆ ಪೂರ್ಣೋದ್ಯೋಗ ರೇಖೆ ಅಂತ ಕರಿತೀವಿ ನಾವು ಆದ್ರೆ ಅದಕ್ಕೆ ತಕ್ಕ ಹಾಗೆ ನಾವು ವರಮಾನ ಜಾಸ್ತಿ ಆಗಲ್ಲ ನೋಡ್ರಿ ಒಂದು 100 ರೂಪಾಯಿ ಇದ್ದಾಗ ಒಂದು 100 ರೂಪಾಯಿ ಬಿಂದು ಇದೆ ನೋಡ್ರಿ ರ2 ಅಂತಿದೆ 100 ರೂಪಾಯಿ ಇದ್ದಾಗ 100 ರೂಪಾಯಿನೂ ವೆಚ್ಚ ಮಾಡ್ತೀವಿ 100ಕ್ಕೆ 100 ಏನಪ್ಪಾ ಅದು ಈಕ್ವಲ್ ಇದೆ ಹೌದಾ ಇಲ್ಲಿ ಆ ಪ್ರಮಾಣ ಕಡಿಮೆ ಇದೆ ಯಾವಾಗ 125 ರೂಪಾಯಿ ಆಗಿದೆ 5 ರೂಪಾಯಿ ನಾವು ಸೇವಿಂಗ್ಸ್ ಮಾಡ್ತೇವೆ ಹೀಗೆ 200 ರೂಪಾಯಿ ಆದಾಗ 200 ರೂಪಾಯಿನೂ ವೆಚ್ಚ ಮಾಡಲ್ಲ ಒಂದು 25 ರೂಪಾಯಿ ಉಳಿತಾಯ ಮಾಡ್ತೇವೆ ಸೊ ಇದೇ ಪ್ರಮಾಣವನ್ನ ಏನಪ್ಪಾ ಅಂದ್ರೆ ನಾವು ಈ ಪಟ್ಟಿಯಲ್ಲಿ ಕೂಡ ಗಮನಿಸಬಹುದು ಈ ಪಟ್ಟಿ ಅದನ್ನೇ ಸೂಚಿಸುತ್ತೆ ಈ ಪಟ್ಟಿಯನ್ನು ನಾವು ರೇಖಾಚಿತ್ರದಲ್ಲಿ ಪರಿಗಣಿಸಬಹುದು ಸೊ ಇದು ಅನುಭೋಗ್ಯ ಅವಲಂಬಿ ಪರಿಮಾಣ ಅಂತ ಹೇಳ್ತೀವಿ ಇದಕ್ಕೆ ಏನ್ ಹೇಳಿದಾರೆ ಇದಕ್ಕೆ ಅನುಭೋಗ್ಯ ಅವಲಂಬಿ ಪರಿಮಾಣ ಅಂದ್ರೆ ಆದಾಯದ ಮಟ್ಟದಲ್ಲಿ ಏರಿಕೆ ಆದ ಹಾಗೆ ಅನುಭೋಗ ಮಟ್ಟದಲ್ಲಿ ಏರಿಕೆ ಆಗೋದಿಲ್ಲ ವರಮಾನ 100 ನೀವೇ ಸರ್ ಏನು ಕೇಳಿಸಲ್ತ್ರಿ ದೇಶಗಳಲ್ಲಿ ಹಲೋ ಈ ಅಂತ ಒಂದು ರೇಖಾಚಿತ್ರ ಹಾಕಿದ್ರಿ ಅದ್ರಾಗ 25ರಿಂದ ಹಿಡ್ಕೊಂಡು 225ವರೆಗೆ ಒಂದು ರೇಂಜ್ ಹಾಕೊಡ್ರಿ 225ವರೆಗೆ ಈ ಕಡೆ ಭಾಗ ವರಮಾನ ABC ರೇಖಾಚಿತ್ರ ಇದು ಪ್ರಾಕ್ಟೀಸ್ ಮಾಡ್ರಿ ನೀವು ಹಾಕೊಂಡು ಈ ಕಡೆ ಭಾಗ ಏನಪ್ಪಾ ಅಂದ್ರೆ ವೆಚ್ಚ ಇಲ್ಲಿ ಕೂಡ ಒಂದ್ ರೇಂಜ್ ಹಾಕೊಡ್ರಿ ಹೌದಾ ಅಂತರ ವೆಚ್ಚ ಹೌದಾ 25ರಿಂದ 225ವರೆಗೆ ಒಂದು ರೇಂಜ್ ಇದೆ ಅಂತ ಕೊಡ್ರಿ 25 25 50 75 100 125 ಹಿಂಗೆ ಸೊ ಇದೇನಪ್ಪಾ ಅಂದ್ರೆ ಆದರ್ಶ ರೇಖೆ ಇದು ವೈ ರೇಖೆ 45 ಡಿಗ್ರಿ ಇರ್ತದೆ ಯಾಕಂತಂದ್ರ ಪೂರ್ಣೋದ್ಯೋಗ ಗಳಿಸಬೇಕು ಅಂತ ಪ್ರತಿಯೊಂದು ದೇಶದ ಒಂದು ಬೇಡಿಕೆ ಇರ್ತದೆ 45 ಡಿಗ್ರಿ ಆದ್ರೆ ಸಾಧ್ಯ ಆಗುದಿಲ್ಲ ಇವತ್ತು ನಾವು ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದಲ್ಲಿ ನೋಡಿದೆ ಪೂರ್ಣೋದ್ಯೋಗದ ಸನ್ನಿವೇಶ 19ನೇ ಶತಮಾನಕ್ಕಿಂತ ಮೊದಲಿತ್ತದೆಲ್ಲ ಪೂರ್ಣೋದ್ಯೋಗ ಸಮೃದ್ಧಿ ಸುಖ ಸಮೃದ್ಧಿ ಈಗೆಲ್ಲ ಇದೆ ಸಮೃದ್ಧಿ ಇದೆ ಅಂತ ಅನ್ಸ್ತದ ನಮ್ ಕೈಯ ಮೊಬೈಲ್ ಬಂದಿದೆ ಬೈಕ್ಗಳು ಬಂದಾವು ಟಿವಿ ಬಂದದ ಆದ್ರೆ ಮೊದಲಿನಷ್ಟು ಸಮೃದ್ಧಿ ಇಲ್ಲ ದುಡಿಬೇಕಂದವ್ರಿಗೆಲ್ಲರಿಗೂ ಕೆಲಸ ಸಿಗ್ತಾ ಇಲ್ಲ ಅಲ್ಲಿ ಕೊರತೆ ಯುಗ ಇದು ಇಲ್ಲಿ ಏನಾಗ್ತದೆ ಅಂದ್ರೆ ಇನ್ಕಮ್ ಲೆವೆಲ್ ಯಾವಾಗ ಜಾಸ್ತಿ ಆಗ್ತದೆ ಅವಾಗ
ಈ ಸಿ ರೇಖೆ ಏನಾಗಿದೆ ಅಂದ್ರ ಈ ವಾಯು ರೇಖೆಗಿಂತಲೂ ಕಡಿಮೆ ಇರ್ತದೆ. ಸೊ ಇಲ್ಲಿ ಏನಾಗಿದೆ, y is equal to ಸಿ ಮೈನಸ್ ಐ ಸಾರಿ ಸಿ is equal to ಕನ್ಸಂಪ್ಷನ್ is equal to y minus i ಅಂತ ಹೇಳ್ತೇವೆ ನಾವು. ಸಿ is equal to y minus i. ಕನ್ಸಂಪ್ಷನ್ ಯಾವ್ದ್ರ ಮೇಲೆ ನಿಂತಾಗಿದ್ರ ಆದಾಯ ಮೈನಸ್ ಇನ್ವೆಸ್ಟ್ಮೆಂಟ್. ನಮ್ಮ ಆದಾಯ ಗ್ಯಾಪ್ ಆಗ್ತದೆ ಇಲ್ಲಿ, ಉಳಿತಾಯ ಮಾಡ್ತೇವೆ ಉಳಿತಾಯ. ಸೊ ಈ ಉಳಿತಾಯ ಆ ಬಿಂದುವನ್ನ ಏನಂತ ವ್ಯತ್ಯಾಸದ ಮುಂದುವರಿಕೆ ಅಂತ ಹೇಳ್ತೇವೆ. ಅದನ್ನೇ ರೇಖಾಚಿತ್ರದಲ್ಲಿ ಕೂಡ ನೋಡ್ಬೋದು. ಈ ರೇಖಾಚಿತ್ರದಲ್ಲಿ ರ2 ಬಿಂದುವಿನಿಂದ ಏನಪ್ಪಾ ಅಂದ್ರೆ ರ1 ರ ಅನ್ನುವಂತ ಒಂದು ಏನು ಸ್ಟೇಜಸ್ ಇದಲ್ಲ, 200 ರೂಪಾಯಿದಷ್ಟು ಖರ್ಚು ಮಾಡಲ್ಲ. ಅಲ್ಲಿ ಕೆಲವೊಂದು ಏನಪ್ಪಾ ಅಂತರ ಆಗ್ತದೆ, ಒಂದು 50 ರೂಪಾಯಿದಷ್ಟು ಉಳಿತಾಯ ಮಾಡ್ತೇವೆ. ಸೊ y is equal to c plus i ಇದ್ದಿರಬಹುದು, ಆದ್ರೆ c is equal to y plus minus i, y minus i. ನಾವು ಕೆಲಸ ಅನುಭೋಗ ಮಾಡಿ ಉಳಿದಿದ್ದನ್ನ ಉಳಿತಾಯ ಮಾಡ್ತೇವೆ. ನಮಗ್ ಫಸ್ಟ್ ಗೆ ಅನುಭವ ಬೇಕು, 150-150 ರೂಪಾಯಿ ಖರ್ಚು ಮಾಡ್ತೇವೆ. ಇನ್ನು ಉಳಿತಾಯ ಮಾಡ್ಬೇಕು ಅನ್ನೋಂತ ಪ್ರವೃತ್ತಿ ಇರ್ತದೆ. ನಮ್ಮ ಒಂದು ಸ್ವಭಾವ, ಪ್ರವೃತ್ತಿ ಅಂದ್ರೆ ಸ್ವಭಾವ. ಸೊ ಇದೇ ರೀತಿಯಾಗಿ ದೇಶದ ಒಂದು ಆರ್ಥಿಕ ಒಂದು ಬೇಡಿಕೆ ಪರಿಣಾಮನೂ ಇರ್ತದೆ. ಇದು ವ್ಯಕ್ತಿಗತವಾದಂಥದ್ದಲ್ಲ, ಒಂದು ದೇಶಕ್ಕೂ ಹಿಂಗ್ ವರ್ತನೆ ಇರ್ತದೆ. ಅದನ್ನೇ ನಾವು ವಿಶಾಲ ಆರ್ಥಿಕ ಒಂದು ಚಲಕಗಳನ್ನ ಬಳಸಿ ನಾವು ಬಳಸ್ತಾ ಇದ್ದೇವೆ. ಇಲ್ಲಿ ಈ ಕನ್ಸಂಪ್ಷನ್ ಅನ್ನೋದು ಆದಾಯದ ಮೇಲೆ ನಿರ್ಧಾರ ಆಗಿರ್ತದ. ಅದನ್ನ ಸಿ ಇಸ್ ಈಕ್ವಲ್ ಟು ಎಫ್ ಬ್ರಾಕೆಟ್ ವಾಯ್ ಅಂತ ತೋರಿಸಿದೆ ನೋಡ್ರಿ. ಹಲೋ, ಕಾಣಿಸ್ತಾ ಇದೆ? ಹಲೋ ಹಲೋ ಭಾಗ್ಯ, ಕಾಣಿಸ್ತಾ ಇದೆ? ಸರಿ ಕಾಣಿಸವಲ್ಲಾಗಿದ್ರಿ ಸರಿ. ಯಾಕ ಕಾಣಿಸ್ತಾ ಇಲ್ವಾ ಇದ್ರಲ್ಲಿ? ಸಿ ಇಸ್ ಈಕ್ವಲ್ ಟು ಎಫ್ ಬ್ರಾಕೆಟ್ ವಾಯ್ ಅಂತಿದೆ. ಸರಿ ಈಗ ಕಾಣಿಸಕತ್ತೈತಿ. ನೀವು ಶಾರ್ಟ್ ನೋಟ್ಸ್ ಓಕೆ, ನಾನು ಕಳಿಸಿದ್ದು ನೋಟ್ಸ್ ಓದ್ಕೊಂಡಿರೇ? ಹ್ಞೂನ್ರಿ ಸರಿ. ಓದ್ಕೋಬೇಕು. ನಾವು ಕ್ಲಾಸ್ ರೂಮ್ ನಲ್ಲಿ ಆದ್ರೆ ನಿಮ್ಗೆ ಏನಪ್ಪಾ ಅಂತಂದ್ರ ಶಾರ್ಟ್ ನೋಟ್ಸ್ ಬರ್ಸ್ತಿದ್ದೆ. ಈಗೆಲ್ಲ ಆಗುದಿಲ್ಲ ಅದು, ಹೌದಾ? ಅಲ್ಲಿ ನೀವೇನ್ ಮಾಡ್ಬೇಕಾದ್ರೆ ಶಾರ್ಟ್ ನೋಟ್ಸ್ ಬರ್ಕೋಬೇಕು ಏನಾದ್ರು. ಇಲ್ಲಿ ಅನುಭೋಗ ಅವಲಂಬಿ ಪರಿಮಾಣ ಅಂದ್ರೇನು, ಊಟೆಯ ಅವಲಂಬಿ ಪರಿಮಾಣ ಅಂದ್ರೇನು, ಇವನ್ನೆಲ್ಲ ನೀವೆಲ್ಲ ತಿಳ್ಕೊಬೇಕು. ಇಲ್ಲಿ ಅಲ್ಜಿಬ್ರಿಕ್ ಎಕ್ಸ್ಪ್ಲನೇಷನ್ ನೋಡ್ರಿ, ಬೀಜಗಣಿತ. ಸಿ ಇಸ್ ಈಕ್ವಲ್ ಟು ಎಫ್ ಬ್ರಾಕೆಟ್ ವಾಯ್ ಅಂದ್ರೆ ಏನ್ ಅರ್ಥ? ಇದು ಸಿ ಅಂದ್ರೆ ಏನು ಕೊಟ್ಟವ್ರ ಕೆಳಗಡೆ, ಅನುಭೋಗದ ಪ್ರವೃತ್ತಿ, ನಮ್ಮ ಅನುಭೋಗದ ವರ್ತನೆ, ಸ್ವಭಾವ ಅಂತ ಹೇಳ್ತೇವೆ. ಅದು ಎದ್ರ ಮೇಲೆ ನಿರ್ಧಾರ ಆಗಿರ್ತದ? ಸಿ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ವೈ ಅಂತ ಹೋಗ್ತೇವೆ ನಾವು. ವೈ ಅಂದ್ರ ವರಮಾನದ ಮೇಲೆ ನಿರ್ಧಾರ ಆಗಿರ್ತದ. ಈಗ 100 ರೂಪಾಯಿ ಇದ್ದಾವ ರೇಷನ್ ಅಕ್ಕಿ ತಿಂತಿರ್ತಾವ ಒಬ್ಬ ಬಡವ. ಅದ 200 ರೂಪಾಯಿ ಆಯ್ತಂದ್ರ ಅವ ಏನ್ ಮಾಡ್ತಾನಂದ್ರ ಬಾಸ್ಮತಿ ಇದು ಸೋನಾ ಮುಸುರಿ ಅಕ್ಕಿ ತಿಂತಾನ 50 ರೂಪಾಯಿ. 300 ರೂಪಾಯಿ ಆದ್ರೆ ಏನ್ ಮಾಡ್ತಾನ, ಬಾಸ್ಮತಿ ಅಕ್ಕಿ ತಿಂತಾನ. ಸೊ ಇದೊಂದು ವರ್ತನೆ. ಇನ್ಕಮ್ ಲೆವೆಲ್ ಹೆಂಗ್ ಹೆಚ್ಚಿಗೆ ಆಗ್ತದೆ ಹಂಗ ನಮ್ಮ ಬೇಡಿಕೆಯ ಒಂದು ಪ್ರಮಾಣವು ಜಾಸ್ತಿ ಆಗ್ತದೆ. ಇನ್ಕಮ್ ಇಳ್ದಂಗ್ ಏನಾಗ್ತದ, ಬೇಡಿಕೆಯ ಪರಿಮಾಣ ಕಡಿಮೆ ಆಗ್ತದೆ. ಅದನ್ನೇ ಅನುಭೋಗಿ ಅವಲಂಬಿ ಪರಿಮಾಣ ಅಂತ ಹೇಳಿದಾರೆ. ಇನ್ನು 2ನೇ ಪಾಯಿಂಟ್, ಹೂಟೆಯ ಅವಲಂಬಿ ಪರಿಮಾಣ, ಇನ್ವೆಸ್ಟ್ಮೆಂಟ್. ಇವತ್ತು ನಾನು ಹೇಳಿದೆ 200 ರೂಪಾಯಿ ಇನ್ಕಮ್ ಹೆಚ್ಚಿಗೆ ಆಗ್ತಂದ್ರೆ 50 ರೂಪಾಯಿ ಉಳಿತಾಯ ಮಾಡಿದ ನಾವು. ಅವ್ 50 ರೂಪಾಯಿವನ್ನ ಏನ್ ಮಾಡ್ತಾನ ಅವರು? ನೀವೇ ನಿಮ್ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಕೊಡ್ರಿ, ಸೇವಿಂಗ್ಸ್ ಮಾಡ್ತೀರಿ, ಸ್ವಲ್ಪ ಉಳಿತಾಯ ಮಾಡ್ತೀರಿ. ಭವಿಷ್ಯತ್ತಿಗೆ ಬೇಕು, ನನ್ನ ಮಕ್ಕಳಿಗೆ ಏನಾದ್ರು ಉದ್ಯೋಗ ಕೊಡ್ಬೇಕು, ಒಳ್ಳೆ ಶಿಕ್ಷಣ ಕೊಡ್ಬೇಕು ಅಂತ ಉಳಿತಾಯ ಮಾಡ್ತೀರಿ. ಹಲೋ, ನಾಳೆ ನಿಮ್ ಸಂಸಾರ ಆದ್ಮೇಲೆ ಗೊತ್ತಾಗುತ್ತದೆಲ್ಲ, ಹೌದಾ? ಏನ್ ಮಾಡ್ತೀರಿ? ಉಳಿತಾಯ ಮಾಡ್ತೀರಿ. ಆ ಉಳಿತಾಯ ಮಾಡಿದಾಗ ಅದನ್ನ ಏನಾಗ್ತದ, ಬ್ಯಾಂಕ್ ನಲ್ಲಿ ಇಡ್ತೀರಿ, ಅಥವಾ ಏನಾದ್ರು ಬಡ್ಡಿಗೆ ನೀವು ಏನಪ್ಪಾ ಅಂದ್ರೆ ಹೂಡಿಕೆ ಮಾಡ್ತೀರಿ. ಸಾಮಾನ್ಯವಾಗಿ ಮನೆಗೆ ಇಟ್ಕೊಂಡ್ರ ಹಣ ಏನ್ ಬಡ್ಡಿ ಬರಂಗಿಲ್ಲ, ಹೌದಲ್ಲ? ಅಲ್ಲಿ ಏನ್ ಮಾಡ್ತೀರಿ ಅಂದ್ರ ನೀವು ಈ ನಮ್ಮ ವರಮಾನವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಏನ್ ಮಾಡ್ತೀವಿ, ನಾವು ಅನುಭೋಗ ಮಾಡ್ತೀವ.
ಅವಲಂಬಿ ಪರಿಮಾಣ ಪರಿಮಾಣ ಮತ್ತು ಅನುಭೋಗಿ ಅವಲಂಬಿ ಪರಿಮಾಣವನ್ನು ವಿವರಿಸಿರಿ. ಸರಿ ಆದಾಯ ನನಗೆ ಆದಾಯ ಎಷ್ಟು ಸರಿ ಒಬ್ರು ಬಹಳ ಖರ್ಚಿಗಿರ್ತಾನಪ್ಪ 200 ರೂಪಾಯಿ 1 ರೂಪಾಯಿ ಸರಿ. ಉಳಿತಾಯ ಮಾಡಂಗಿಲ್ಲ. ಆಮ ಸರಿ ಸರಿ ರೇಖಾಚಿತ್ರ ಇನ್ನೊಮ್ಮೆ ಹೇಳ್ರಿ ಸರ್, ಯಾರು ತಾಲಿಲ್ರಿ. ಮ್ಯಾಥ್ ಕರ್ಕಕ್ಕೆ ಸಾಧ್ಯತ್ರಿ, ಅದ್ ರೇಖಾಚಿತ್ರ ಏನು ಅರ್ಥನ ಆಗ್ಲಿಲ್ರಿ. ಇಷ್ಟ ಹಾಕೊಡ್ರಿ. ಮಧ್ಯಕ್ಕೆ ಒಂದು 45 ಡಿಗ್ರಿ ವಾಯು ರೇಖೆ ಹಾಕೊಡ್ರಿ. ಹೌದಾ, ಈಗ ಇಲ್ಲಿ ರೇಂಜ್ ಹಾಕೊಡ್ರಿ. ಇಲ್ಲಿ ವರಮಾನದ ರೇಂಜ್ ಹಾಕೊಡ್ರಿ. 25ರಿಂದ 225ವರೆಗೆ 25, 50 ಹಿಂಗೆಲ್ಲ ರೇಂಜ್ ಬರ್ತದ. ಅದ ಇಲ್ಲದ ಪುಸ್ತಕದಾಗ ಹಾ ರೀ ಸರ್, ಐತ್ರಿ. ಹಾಕೊಡ್ರಿ. ಆಮೇಲೆ ಇದು 45 ಡಿಗ್ರಿ ಅಂತರೂ ಇದು ಏನು ಫುಲ್ ಎಂಪ್ಲಾಯ್ಮೆಂಟ್ ರೇಖೆ ಅಂತ ಕರಿತೀವಿ ನಾವು ಅದಕ್ಕೆ, ವಾಯ್. ಹೌದಾ, ಇದು ಸಾಧ್ಯ ಇಲ್ಲ ಇವತ್ತು, ಕೊರತೆ ಯುಗ ಇದು. ಅಲ್ಲಿ ಆ ಕೇನ್ಸ್ ಏನ್ ಹೇಳಿದಾರೆ ಅಂದ್ರೆ ಪರಿಣಾಮಕಾರಿ ಬೇಡಿಕೆ ಕೊರತೆ ಇದೆ. ಇನ್ಕಮ್ ಲೆವೆಲ್ ಹೆಚ್ಚಿಗೆ ಆದಂಗ ಪೂರ್ತಿ ಇರಂಗಿಲ್ಲ, ಅಲ್ಲಿ ಗ್ಯಾಪ್ ಇರ್ತದ ಅಂತ ಹೇಳ್ತಾರ. ಹೌದಾ, 100ಕ್ಕೆ 100 ಮೊದಲಿಗೆ ಕಡಿಮೆ ಇನ್ಕಮ್ ಇದ್ದಾಗ ಇರ್ತದ. ಇನ್ಕಮ್ ಲೆವೆಲ್ ಹೆಚ್ಚಿಗೆ ಆದಂಗ ಕನ್ಸಂಪ್ಷನ್ ಹೆಚ್ಚಿಗೆ ಆಗ್ತದ. R ದಿಂದ R1 ಗೆ ಇರ್ತದ. ಹೌದಾ, R2 ಗೆ ಇರ್ತದ. ಬಟ್ ಟೋಟಲ್ ಆಗಿ ಖರ್ಚಾಗೋದಿಲ್ಲ. R2 ಅಂತ ತಿಳ್ಕೊಡ್ರಿ, ಏರಿದೆ. ಹೌದಾ, ಬಟ್ ಟೋಟಲ್ ಆಗಿ ನಾವು ಖರ್ಚು ಮಾಡಲ್ಲ. ಅಲ್ಲಿ ಏನ್ ಮಾಡ್ತೇವೆ, Y = C+I ಅಂತ ವರ್ಗೀಕರಣ ಮಾಡ್ತೇವೆ. ನಮ್ಮ ಆದಾಯದ ಕೆಲವು ಭಾಗವನ್ನ ಅನುಭೋಗ ಮಾಡ್ತೇವೆ. ಈಗ ನೋಡ್ರಿ, 100 ರೂಪಾಯಿ ಇತ್ತಪ್ಪ ಅಂತ 100ಕ್ಕೆ 100 ಖರ್ಚು ಮಾಡ್ತೇವೆ. ನಮಗೆ 20 ರೂಪಾಯಿ ಬೇಕನ್ನಿಸ್ತು, ಯಾಕಂದ್ರೆ ಲೆವೆಲ್ ಕಡಿಮೆ ಇರ್ತದೆ ಇನ್ಕಮ್ ಲೆವೆಲ್. ಈಗ 200 ರೂಪಾಯಿ ಆದ್ರೆ ಏನ್ ಮಾಡ್ತೇವೆ, 50 ರೂಪಾಯಿ ಉಳಿತಾಯ ಮಾಡ್ತೇವೆ. 150 ರೂಪಾಯಿ ಮಾಡ್ತೇವೆ ಕನ್ಸಂಪ್ಷನ್ ಮಾಡ್ತೇವೆ. ಹೌದಾ, ಅದು ಪ್ರವೃತ್ತಿ, ಅದು ನಮ್ಮ ಸ್ವಭಾವ. ನಾವು ಹಂಗೆ ವರ್ತನೆ ಮಾಡ್ತೇವೆ, ನೀನು ಹಂಗೆ ಮಾಡ್ತೇವೆ. ಯಾವಾಗ ಇನ್ಕಮ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದ, ನಮಗ ಉಳಿತಾಯದ ಪ್ರವೃತ್ತಿ ಜಾಸ್ತಿ ಆಗ್ತದೆ. ಆಯ್ ಅನ್ನುವಂಥದ್ದು ಎಸ್ ಸೇವಿಂಗ್ಸ್ ಆರ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಅದಕ್ಕೆ. ಅದನ್ನೇ ಕೂಡ ನೋಡಿದ್ರಿ ನೀವು. 100 ಇದ್ದಾಗ 100 ರೂಪಾಯಿನೂ ಖರ್ಚು ಮಾಡ್ತೀರಿ, ಅಲ್ಲಿ ಉಳಿತಾಯ ನಿಲ್ಲಿರ್ತದ. 125 ಆದಾಗ 120 ರೂಪಾಯಿ ಖರ್ಚು ಮಾಡ್ತೀರಿ, 5 ರೂಪಾಯಿ ಸೇವಿಂಗ್ಸ್ ಮಾಡ್ತೀರಿ. 150 ಆದಾಗ ಎಷ್ಟು ಖರ್ಚು ಮಾಡ್ತೀರಿ, 140 ರೂಪಾಯಿ ಖರ್ಚು ಮಾಡ್ತೀರಿ, 10 ರೂಪಾಯಿ ಸೇವಿಂಗ್ಸ್ ಮಾಡ್ತೀರಿ. 175 ಆದಾಗ 185 ರೂಪಾಯಿ ಖರ್ಚು ಮಾಡ್ತೀರಿ, 15 ರೂಪಾಯಿ ಸೇವಿಂಗ್ಸ್ ಮಾಡ್ತೀರಿ. ಸೊ ಹಿಂಗ ಇನ್ಕಮ್ ಹೆಚ್ಚಾದಂಗ ನಮ್ ಸೇವಿಂಗ್ಸ್ ಒಂದು ಭಾವನೆ ಹೆಚ್ಚಿಗೆ ಆಗ್ತದೆ, ಪ್ರವೃತ್ತಿ ಹೆಚ್ಚಿಗೆ ಆಗ್ತದೆ. ಇನ್ಕಮ್ ಏನೇ 100ರಿಂದ ಹೆಚ್ಚಿಗೆ ಆಗ್ತದ, ಅಷ್ಟು ನಾವು ವೆಚ್ಚ ಮಾಡಂಗಿಲ್ಲ. ಅಲ್ಲಿ ಏನ್ ಮಾಡ್ತದ, ಅದರ ಒಂದು ಪ್ರಮಾಣ ಕಡಿಮೆ ಆಗ್ತದೆ. 200 ರೂಪಾಯಿ ಆದಾಗ 150 ರೂಪಾಯಿ ಖರ್ಚು ಮಾಡ್ತೇವೆ, ಅಲ್ಲಿ ಏನಪ್ಪಾ ಅಂತಂದ್ರ ಈ ಉಳಿತಾಯದ ಪ್ರಮಾಣ ಜಾಸ್ತಿ ಆಗ್ತದೆ. ಸೊ ಇಲ್ಲಿ ಇನ್ಕಮ್ ಹೆಚ್ಚಿಗೆ ಆದಂಗ ಈ ಕನ್ಸಂಪ್ಷನ್ ಹೆಚ್ಚಿಗೆ ಆಗ್ಬೇಕು. ಇದು ಕನ್ಸಂಪ್ಷನ್ ಹೆಚ್ಚಿಗೆ ಆಗ್ಬೇಕಾಗಿತ್ತು, ಇಲ್ಲಿ ಏನಾಗ್ತದಂದ್ರ ಹೆಚ್ಚಿಗೆ ಆಗಿರ್ತದ, ಆದ್ರೆ ಇಳಿಕೆ ಕ್ರಮದಲ್ಲಿ ಹೆಚ್ಚಿಗೆ ಆಗಿರ್ತದ. 200ಕ್ಕೆ 200 ರೂಪಾಯಿ ಆಗಿದ್ದೇನೆ ಇಲ್ಲಿ ಇಲ್ಲ, 50 ರೂಪಾಯಿ ಏನ್ ಮಾಡಿದೆ, ನಾವು ಉಳಿತಾಯ ಮಾಡಿದೆ. ಸೊ ಇದು ಅನುಭೋಗ ಪ್ರವೃತ್ತಿ, ಇದು ಹೂಟೆಯ ಪ್ರವೃತ್ತಿ. ಹೌದಾ,
ಈ ಕಡೆ ಅನುಭೋಗ ಪ್ರವೃತ್ತಿ, ಈ ಕಡೆದು ಊಟೆಯ ಪ್ರವೃತ್ತಿ. ಸೊ ಟೋಟಲ್ ಆಗಿ ವಾಯು ನಿರ್ಮಾಣ ಆಗ್ತದೆ. ರಾಷ್ಟ್ರೀಯ ವರಮಾನ ನಿರ್ಧಾರ ಆಗೋದು ಎದರಿಂದ ಅಂದ್ರೆ ಈ 2 ಚಟುವಟಿಕೆಯಿಂದ, ಅನುಭೋಗ, ಇನ್ನೊಂದು ಊಟ. ಸೊ ಇಷ್ಟು ಇವತ್ತು ಸಾಕು. ಹೌದಾ? ಇಲ್ಲಿ ಅನುಭೋಗಿ ಅವಲಂಬಿ ಪರಿಮಾಣದ ಬಗ್ಗೆ ನಾನು ಹೇಳಿದ್ದೇನೆ. ಕ್ಯಾನ್ಸರ್ ಒಂದು ಅಧ್ಯಯನ ಮಾಡ್ಬೇಕಾಗಿದ್ರೆ ಸ್ಲೋ ಆಗಿ ಹೋಗ್ಬೇಕು, ಮತ್ತು ಬೇರೆ ಬೇರೆ ಸಾಧನಗಳು ಬರ್ತಾವ, ಇನ್ಸ್ಟ್ರೂಮೆಂಟ್ಸ್ ಬಳಸಿದಾರ ಅವ್ರು. ಆ ಸಾಧನಗಳು ಯಾವುವು ಅನ್ನುವಂಥದ್ದನ್ನ ಮತ್ತೆ ಮುಂದಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡೋಣ. ಹೌದಾ? ಸೊ ಇದರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಇರ್ತದ, ನಿಮ್ ಫ್ರೆಂಡ್ಸ್ಗೆ ಹೇಳ್ರಿ. ಮುಂದಿನ ಕ್ಲಾಸಿಗಂತರೂ ಬಹಳಷ್ಟು ಜನ ಏನಪ್ಪಾ ಅಂದ್ರೆ ನಿಮಗೆ ಏನೋ ಟ್ಯಾಬ್ಲೆಟ್ ಸಿಗ್ತದ. ಮುಂದಿನ ಕ್ಲಾಸಲ್ಲಿ ಎಷ್ಟು 100ಕ್ಕೆ 100ರಷ್ಟು ಅಟೆಂಡೆನ್ಸ್ ಇರ್ಬೇಕು. ಎಲ್ಲಾರು ಸಿಮ್ ಹಾಕೊಡ್ರಿ. ಟ್ಯಾಬ್ ಯೂಸ್ ಮಾಡೋದ್ರಿಂದ ದೊಡ್ಡ ಸ್ಕ್ರೀನ್ ಆಗ್ತದ, ಅನುಕೂಲ ಆಗ್ತದೆ. ಅದನ್ನ ನೋಡ್ಕೊಂಡು ಏನಪ್ಪಾ ಅಂತಂದ್ರ ನೀವು ಈ ಒಂದು ಹೆಚ್ಚುವರಿಯಾಗಿ ಏನಪ್ಪಾ ಅಧ್ಯಯನ ಮಾಡ್ಕೋಬಹುದು. ಆಮ ನಮಗ್ ಟ್ಯಾಬ್ ಕೊಡ್ತಾರ, ಇನ್ಮೇಲೆ ಕೊಡ್ತಾರ. ನಿಮ್ ಸಂಬಂಧಿತ ಮಾಡ್ಯಾರ ಯೋಜನೆ, ಪ್ಲಾನ್. ಹೌದಾ? ಬಾಳ ಲಕ್ಕಿ ಇದೀರಿ ನೀವು. 15,000 ರೂಪಾಯಿ ಟ್ಯಾಬ್ ನಿಮ್ ಕೈಯಲ್ಲಿ ಬಂದ್ಬಿಡ್ತದೆ. ಅದನ್ನ ಎಷ್ಟು ಉಪಯೋಗಿಸ್ಕೋತೀರಿ ಅನ್ನೋದು ನಾನ್ ನೋಡ್ಬೇಕಾಗ್ತೀನಿ. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೆ ಹೇಳಿದ್ದನ್ನ ಒಂದೊಂದು ಸ್ಟೆಪ್ ವೈಸ್ ನಾನು ಮಾಡ್ತಾ ಇದೀವಿ. ಹಂತವಾಗಿ ಕಲಿತಾ ಇದ್ದೇವೆ. ಸ್ಲೋ ಆಗಿ ಕಲೀರಿ. ಆಮೇಲೆ ಏನಪ್ಪಾ ಸಾಧ್ಯ ಆದ್ರೆ ಮುಂದಿನ ತಿಂಗಳು ನಿಮ್ಗೆ ಕ್ಲಾಸ್ ಓಪನ್ ಆಯ್ತಪ್ಪ ಅಂತಂದ್ರೆ ನಾನು ಬೋರ್ಡ್ ಮೇಲೆ ಬಿಡಿಸ್ತೀನಿ. ಹೌದಾ? ಓಕೆನಾ? ಮತ್ತೇನಾದ್ರು? ಆಮ ಮುಂದಿನ ತಿಂಗಳು ಆಗ್ಬೋದು ಬಹುಶಃ. 2ನೇ ಪಾಠ ಸರಿ, 2ನೇ ಪಾಠ ನೋಡಿದ್ರಿ? ಇಷ್ಟು ಒಮ್ಮೆ ಬಿಡ್ರಿ ಸರಿ, ನನ್ ಕಡೆ ನೋಟ್ಸ್ ಇಲ್ರಿ 2ನೇ ಪಾಠದ್ದು. ಹೌದ್ರಿ ಸರಿ, 2ನೇ ಪಾಠ ನಿಮ್ ಫ್ರೆಂಡ್ಸ್ ಯಾರು ಇಟ್ಕೊಂಡ್ರು ಅವರೇ ಫಾರ್ವರ್ಡ್ ಮಾಡಂತ ಹೇಳ್ರಿ. ನಾ ಮಾಡಲ್ಲ ಈಗ. ಯಾಕಂತಂದ್ರೆ ನಾ ಮಾಡಿದ್ರ ಟೋಟಲ್ ಆಗ್ತದ. ಮತ್ತೆ ಇನ್ನೊಂದ್ ಬೇಕಾದ್ರೆ ಇನ್ನೊಂದ್ ವಾರ ಬಿಟ್ಟು ಎಲ್ಲಾ ಸೇರಿ ಬಿಡುಗಡೆ ಮಾಡ್ತೀನಿ. ಹೌದಾ? ಕನ್ಫ್ಯೂಸ್ ಆಗ್ತದೆ. ಶ್ರೀ 2ನೇ ಪಾಠದ ಒಂದ್ ಬಿಡ್ರಿ. ನೋಟ್ಸು ಆಯ್ತು. ಆಮ ಯಾರ್ ಕಡೆ ನೋಡ್ರಿ ಸರಿ ನೋಟ್ಸು? ಕೇಳ್ರಿ ನಿಮ್ ಫ್ರೆಂಡ್ಸ್ ಯಾರು ಕಾಂಟ್ಯಾಕ್ಟ್ ಇಲ್ಲಿ ಕಾಣಿಸ್ತದೆ. ನೀವು ಗ್ರೂಪ್ ಮಾಡ್ಕೊಂಡಿಲ್ಲ. ಅಭ್ಯಾಸ 3 ವರ್ಷ ಹೆಂಗ್ ಕಲಿಯೋರಿ ನೀವು? ಓಕೆ. ನೀವು ಯಾರು ಇಲ್ಲಿ ನಮ್ಮ ಮನೆ ಹತ್ರ ಇದ್ರ ನೋಡ್ರಿ, ಬೇಕಾದ್ರ ನನ್ ಕಾಂಟ್ಯಾಕ್ಟ್ ಕೊಡ್ರಿ, ಇಲ್ಲಿ ಮನೆಗೆ ಬರ್ರಿ. ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಓಕೆ? ನೀವ್ ಯಾರು ಕೇಳಂಗಿಲ್ಲವಾ? ಕೇರಿನ ನಿಮ್ಗೆ ಡೌಟ್ಸೇ ಇಲ್ಲ. ನೀವು ಬಹಳ ಶಾಣೆ ಇದ್ದೀರಿ. ನೀವು ಸರ್ವಜ್ಞ ಇದ್ದಂಗ ಅದಿರಿ. ಎಲ್ಲಾ ತಿಳಿದ್ ಬಿಟ್ಟದ ನಿಮ್ಗೆ. ಚರ್ಚೆ ಮಾಡಂಗಿಲ್ಲ, ಪ್ರಶ್ನೆ ಕೇಳಂಗಿಲ್ಲ. ಓಕೆ, ಇಂಟ್ರಾಕ್ಷನ್ ಮಾಡಿದ್ರೆ ಒಂದ್ ಸ್ವಲ್ಪ ಲರ್ನಿಂಗ್ ಚೆನ್ನಾಗಿರ್ತದ. ಹೌದಾ? ಕಲಿಕೆ ಏನಾಗ್ತಾವ. ಏನಾದ್ರು ತಿಳಿಲಿಲ್ಲ ಕೇಳ್ರಿ, ಮಾಹಿತಿ ಕೇಳ್ರಿ. ಹೌದಾ? ಡೌಟ್ಸ್ ಇದ್ರೆ ಪ್ರಶ್ನೆ ಕೇಳ್ರಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.